ಪೇಪರ್ ಓದಿ ಶಿವಮೊಗ್ಗಕ್ಕೆ ನಾನು ಸೆಲೆಕ್ಷನ್ಗೆ ಹೋದೆ. ಓಪನ್ ಸೆಲೆಕ್ಷನ್ ಅದೇ ದಿವಸ ಸೆಲೆಕ್ಷನ್ದಲ್ಲಿ ಸೆಲೆಕ್ಷನ್ ಆಗಿ ಪೊಲೀಸ್ ಗ್ರೌಂಡ್ನಲ್ಲಿ ಮನೆ ಕಾಲ್ ಲೆಟರ್ ತಗೊಂಡು ಮನೆಗೆ ಬಂದಿದ್ದೆ. ಈ ಮಧ್ಯೆ ನಾನು ಪಾಕಿಸ್ತಾನ್, ಬರ್ಮಾ, ಬಾಂಗ್ಲಾದೇಶ್ ಎಲ್ಲ ಬಾರ್ಡರ್ಲು ವರ್ಕ್ ಮಾಡಿದ್ದೀನಿ. ಅದಾದ ನಂತರ ನಾನು 2017ರಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮನೆಗೆ ಬಂದೆ. ಫಸ್ಟ್ ಬಂದಾಗ್ಲೇ ನಾನು ಬಂದ ದಿವಸ ನಿನ್ನೆ ಮಲ್ಲಿಗೆ ಹಾಕಿದ್ದೆ. ಮಲ್ಲಿಗೆಯಿಂದ ನನಗೆ ಆದಾಯ ಬರಕ್ ಸ್ಟಾರ್ಟ್ ಆಯ್ತು. ನಾನೇ ಮಾಡ್ತೀನಿ, ನಾನು ಮತ್ತೆ ನನ್ನ ಸಂಗಾತಿ, ನನ್ನ ಹೆಂಡತಿ ನಾವೇ ಇದು ಕೆಲಸ ಮಾಡೋದು. ಕಳೆ ತೆಗೆದು ಹಿಡಿದು ಪ್ರತಿಯೊಂದು ನಾವೇ ಕೆಲಸ ಮಾಡ್ತೀವಿ. ಕೃಷಿಯಿಂದಲ್ಲ ನಾನು ಹೇಳ್ತಾ ಇರೋದು, ಕೃಷಿ ಮಾಡದೆ ಅಂತಾನಲ್ಲ, ಕೃಷಿಯಿಂದ ನನಗೆ ಲಾಭನೂ ಉಂಟು. ಲಾಭ ಇರೋದಕ್ಕೋಸ್ಕರನೇ ಆ ಕೆಲಸ ಮಾಡುತ್ತೆ. ನನಗೆ ಪೆನ್ಷನ್ ಸರ್ಕಾರ ಕೊಡ್ತದೆ. ನಾನು ಸಾಧಾರಣ ಅದಕ್ಕಿಂತ ಜಾಸ್ತಿನೇ ನಾನು ದುಡಿತಾ ಇದ್ದೀನಿ ಅಂತ ನಾನು ಈ ಮೂಲಕ ನಿಮಗೆ ಇದರಿಂದ ಹೇಳ್ಬೋದು. ನನ್ನ ಹೆಸರು ಅಚ್ಯುತ್ ನಾಯ್ಕ್, ತಂದೆಯವರು ನಾಗಪ್ಪ ನಾಯ್ಕ್, ಭಟ್ಕಳ ತಾಲೂಕಿನ ಗ್ರಾಮ ಪಂಚಾಯತ್ ಯಲ್ವಡಿಕೌರ್ ಹಡೀನ್ ಗ್ರಾಮದ ರೈತಾಭಿಮಾನತನದ ನಿವಾಸಿಯು. ನಾನು ಮೊದಲು ಎಜುಕೇಷನ್ ನಾನು ಮಾಡಿದ್ದು +2 10+2 ಮೀನ್ಸ್ PUC SDM ಉಜಿರೆ ಧರ್ಮಸ್ಥಳ ಅಲ್ಲಿ ಮುಗಿಸಿ ಬಂದ ನಂತರ ನಾನು ಟೆಂಪ್ರವರಿ ಬೇಸ್ ಪರ್ RI ರೆವಿನ್ಯೂ ಇನ್ಸ್ಪೆಕ್ಟರ್ ಭಟ್ಕಳ ಸೂಸ್ಗಡಿಯಲ್ಲಿ ಟೆಂಪ್ರವರಿ ಬೇಸ್ ಪರಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ನಾನು ಪೇಪರ್ ಓಡೋ ಹವ್ಯಾಸ ಇತ್ತು. ಪೇಪರ್ನಲ್ಲಿ ಗಡಿ ಭದ್ರತೆ ಪಡೆಯೋದು, ಓಪನ್ ಸೆಲೆಕ್ಷನ್ ಶಿವಮೊಗ್ಗ ಪೊಲೀಸ್ ಗ್ರೌಂಡ್ ಅಂತ ಓದ್ದವ, ಅದರಲ್ಲಿ ಬೇಸಿಕ್ ಪೇ ಎಲ್ಲ ನೋಡಿದವನಿಗೆ ನಾನು ಹೋಗಿ ಬರ್ಬೋದು ಅಂತ ಆಸೆ ಆಯಿತು. ಆ ದಿವಸ ಅದು ಟೈಮ್ ಇರ್ಬೋದು ಹೆಚ್ಚಿನ ಪಕ್ಷ 3-4 ಪೇಪರ್ ನೋಡಿದ ನಂತರ 3-4 ದಿವಸ ಟೈಮ್ ಏನಂತ ನನಗೆ ಇವಾಗ ಕ್ಲಿಯರಿಟಿ ನೆನಪು ಇಲ್ಲ. ಪೇಪರ್ ಓದಿ ಶಿವಮೊಗ್ಗಕ್ಕೆ ನಾನು ಸೆಲೆಕ್ಷನ್ಗೆ ಹೋದೆ. ಓಪನ್ ಸೆಲೆಕ್ಷನ್ ಅದೇ ದಿವಸ ಸೆಲೆಕ್ಷನ್ದಲ್ಲಿ ಸೆಲೆಕ್ಷನ್ ಆಗಿ ಪೊಲೀಸ್ ಗ್ರೌಂಡ್ನಲ್ಲಿ ಮನೆ ಕಾಲ್ ಲೆಟರ್ ತಗೊಂಡು ಮನೆಗೆ ಬಂದಿದ್ದೆ. ಸೆಲೆಕ್ಷನ್ ಆದ ನಂತರ ನಾನು ನಾನು ಮಾತಾಡ್ತಾ ಇದ್ದು 1994ರಲ್ಲಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ಬೆಂಗಳೂರು ಹೋಗಿ, ಬೆಂಗಳೂರಿಂದ ಟ್ರೈನಿಂಗ್ಗೋಸ್ಕರ ನಾನು ಕಾಶ್ಮೀರ್ ಗೋಗೋಲ್ಯಾಂಡ್ ಹೋದೆ. ಟ್ರೈನಿಂಗ್ ಮುಗಿಸಿ ಆಮೇಲೆ 23 ವರ್ಷ ಸರ್ವಿಸ್ ಮಾಡಿ 2017ರಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮನೆಗೆ ಬಂದೆ. ಈ ಮಧ್ಯೆ ನಾನು ಡ್ಯೂಟಿಯಲ್ಲಿ ಪಾಕಿಸ್ತಾನ್, ಬರ್ಮಾ, ಆಮೇಲೆ ಬಾಂಗ್ಲಾದೇಶ್ ಎಲ್ಲ ಬಾರ್ಡರ್ಲು ವರ್ಕ್ ಮಾಡಿದ್ದೀನಿ. ಇದು ಇಂಡಿಯಾದ ಸೈಡ್ ಹೇಳಬೇಕಂದ್ರೆ ರಾಜಸ್ಥಾನ್, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪಂಜಾಬ್ ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೇನೆ. ಇದರಲ್ಲಿ ಹೈಯಲ್ಟಿ ಅಡ್ಶೂಟ್ ಕಾಶ್ಮೀರ್ ತಂಗ್ದಾರ್ ಏರಿಯಾದಲ್ಲೂ ನಾನು ಕೆಲಸ ಮಾಡಿ ಪಾಕಿಸ್ತಾನ ಬಾರ್ಡ್ರಲ್ಲಿ ಕೆಲಸ ಮಾಡಿ ಬಂದೇನೆ. ಇದಲ್ಲದೇನು ಇದ್ರ ಮಧ್ಯೆ ನಾನು ಬಾಂಬ್ ಸ್ಕ್ವಾಡ್ ವಾಘಾ ಬಾರ್ಡ್ರ್ ಅಟಾರಿ ವಾಘಾ ಬಾರ್ಡ್ರ್ ಅಟಾರಿ ಬಾರ್ಡರ್ ನಲ್ಲೂ ಬಾಂಬ್ ಸ್ಕ್ವಾಡ್ನಲ್ಲಿ ಕಮಾಂಡರ್ ಅವರು ಅಂಡರ್ ಕಮಾಂಡ್ನಲ್ಲೂ ಕೆಲಸ ಮಾಡಿದ್ದೇನೆ. ಅದಲ್ಲದೆ ಬಾಂಬ್ ಟ್ರೈನಿಂಗ್ಗೋಸ್ಕರ ಟ್ರೈನಿಂಗ್ ಸೆಂಟರ್ ಜೋಧ್ಪುರದಲ್ಲೂ ಕೆಲಸ ಮಾಡಿದ್ದೇನೆ. ಅದಾದ ನಂತರ ನಾನು 2017ರಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದ ನಂತರ ನಾನು ಜಾಬಿಗೆ ಸೇರೋದಕ್ಕಿಂತ ನಮ್ಮ ತಂದೆಯರೊಟ್ಟಿಗೆ ನಾನು ಗದ್ದೆ ಕೆಲಸ ಮಾಡ್ತಾಯಿದ್ದೆ. ಅದನ್ನು ಇಲ್ಲಿ ಊರಿಗೆ ಬಂದಂತ ನನಗೆ ಬಾಕಿ ಯಾವುದರಲ್ಲಿ ಇಂಟ್ರೆಸ್ಟ್ ಇರೋದಕ್ಕಿಂತ ಅದ್ರ ಬಗ್ಗೆ ಮತ್ತು ಇಂಟ್ರೆಸ್ಟ್ ಬಂತು. ಗದ್ದೆಯಲ್ಲಿ ನಾನು ಗದ್ದೆ ಕೆಲಸ ಮಾಡಬೇಕು ಅಂತ, ಗದ್ದೆ ಏನೋ ತರಕಾರಿ ಈ ವ್ಯವಸಾಯಕ್ಕೆ ಎಲ್ಲ ಟೋಟಲಿ ಹೇಳಬೇಕಂದ್ರೆ ವ್ಯವಸಾಯ ಮಾಡಬೇಕಂತ ನಾನು ಫಸ್ಟ್ ಬಂದಾಗಲೇ ನಾನು ಬಂದ ದಿವಸ ನಿನ್ನೆ ಮಲ್ಲಿಗೆ ಹಾಕಿದ್ದೆ. ಮಲ್ಲಿಗೆಯಿಂದ ನನಗೆ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಅದನ್ನು ಒಂದು ಸ್ವಲ್ಪ ನಾನು ಮಲ್ಲಿಗೆಯಲ್ಲಿ ತರಕಾರಿ ಹಾಕ್ಲಿ, ಮಲ್ಲಿಗೆ ನೆಕ್ಸ್ಟ್ ಉಳಿದ ಜಾಗದಲ್ಲಿ ತರಕಾರಿ ಹಾಕಿದೆ. ಎಲ್ಲ ಮಲ್ಲಿಗೆ ಹಾಕ್ಕೊಂಡಿದ್ರೆ ಅದರಲ್ಲಿ ಕೆಲಸಗಾರರ ಮೇಲೆ, ಆಳಿನ ಮೇಲೆ, ಕೆಲಸಗಾರರಿಗೆ ನಾವಿಲ್ಲ ಆಳೆ ಅಂತೀವಿ, ಕೆಲಸಗಾರರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಮಲ್ಲಿಗೆ ಎಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ, ತರಕಾರಿ ಹಾಕ್ಲಿಕ್ಕೆ ಹೋಗಿದೆ. ತರಕಾರಿ ನಾನು ಏನೇ ಕೆಲಸ ಇದರಲ್ಲಿ ಇಷ್ಟು ನಿಮಗೆ ತೋರಿಸಿದ್ರಲ್ಲಿ ಏನೇ ಕೆಲಸ ಇದ್ದರೂ ನಾನೇ ಮಾಡ್ತೀನಿ. ನಾನು ಮತ್ತು ನನ್ನ ಸಂಗಾತಿ, ನನ್ನ ಹೆಂಡತಿನ ನಾವೇ ಇದು ಕೆಲಸ ಮಾಡೋದು. ಕಳೆ ತೆಗೆದು ಹಿಡಿದು ಪ್ರತಿಯೊಂದು ನಾವೇ ಕೆಲಸ ಮಾಡ್ತೀವಿ. ಮಲ್ಲಿಗೆ ಆದರೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಕೃಷಿ ಬಗ್ಗೆ ಕೃಷಿಯಿಂದಲ್ಲ, ನಾನು ಹೇಳ್ತಾ ಇರೋದು ಕೃಷಿ ಮಾಡಿದೆ ಅಂತನಲ್ಲ, ಕೃಷಿಯಿಂದ ನನಗೆ ಲಾಭನೂ ಉಂಟು. ಲಾಭ ಇರೋದಕ್ಕೋಸ್ಕರನೇ ಆ ಕೆಲಸ ಮಾಡಿದೆ. ಈಗ ನಾನು ಸೌತೆಯಲ್ಲೂ ಲಾಭ ತೆಗಿತೇನೆ, ಇದರಲ್ಲೂ ತೆಗಿತೇನೆ, ಕೆಳಗಡೆ ಭತ್ತದಲ್ಲೂ ಉಂಟು, ನಾನು ಪ್ರತಿಯೊಂದರಲ್ಲೂ ತೆಗಿತೇನೆ. ಎಷ್ಟು ನನಗೆ ಪೆನ್ಷನ್ ಸರ್ಕಾರ ಕೊಡ್ತದೆ, ನಾನು ಸಾಧಾರಣ ಅದಕ್ಕಿಂತ ಜಾಸ್ತಿನೇ ನಾನು ದುಡಿತಾ ಇದ್ದೀನಿ ಅಂತ ನಾನು ಈ ಮೂಲಕ ನಿಮಗೆ ಇದರಿಂದ ಹೇಳ್ಬೋದು. ನಾನು ಈಗ ಗದ್ದೆ ಸಾಧಾರಣ ಒಂದು 25 ಗುಂಟೆಯಲ್ಲಿ ಗದ್ದೆ, 25 ಗುಂಟೆ ಎಲ್ಲ ಒಂದು ಎಕರೆನೇ ಇರ್ಬೋದು ಗದ್ದೆ, ಭತ್ತದ ಗದ್ದೆ 1 ಎಕರೆ ಇರ್ಬೋದು. ಆಮೇಲೆ ನಾನೀಗ ಸೌತೆ ಹಾಕಿದ್ದು ಸಾಧಾರಣ ಒಂದು 15 ಗುಂಟೆ ಇರ್ಬೋದು. ಬೆಂಡೆ ಹಾಕಿದ್ದು ಒಂದು 5ರಿಂದ 10 ಗುಂಟೆ ಇರ್ಬೋದು. ಮಲ್ಲಿಗೆ ಒಂದು 10 ಗುಂಟೆ ಇರ್ಬೋದು.
ಹಾಗೆ ಒಂದು 10 ರಿಂದ 15 ಗುಂಟೆ ಅಡಿಕೆ ತೆಂಗು, ಅದಕ್ಕೆ ಮತ್ತು ಕಾಳುಮೆಣಸು, ಮತ್ತೊಂದು 3-4-5 ಗುಂಟೆಯಲ್ಲಿ ಇನ್ನಿತರ ಬೇರೆ ಅರಿಶಿನ, ಹೀರೆಕಾಯಿ, ಈ ರೀತಿ ಬೇರೆ ಬೇರೆ ತರಕಾರಿನೂ ಹಾಕಿರ್ತೇನೆ. ಒಂದಕ್ಕೆ ಮಾರ್ಕೆಟ್ ಇರೋಕ್ಕಿಂತ ಮಿಶ್ರ ಬೆಳೆ ಒಳ್ಳೆಯದು ಅಂತ ಎಲ್ಲ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬೆಳೆ ನಾನು ಇದ್ರದ್ದು ಎಲ್ಲ ವರ್ಷ ಇಯರ್ಲಿ ನಾನು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನನ್ನ ಪೆನ್ಷನ್ ಆದಾಯದಷ್ಟೇ ಬರ್ಬೋದು ಅಂತ ನಾನು ಯೋಚನೆ. ಈಗ ಒಂದು ನಾನು ಬೆಳೆ ಹಾಕಿದರೆ, ಈಗ ಸೌತೆ ಈಗ ನಾನು ಇಷ್ಟು ಹಾಕಿದ್ದೇನೆ, ನನಗೆ ಅದು 3 ತಿಂಗಳಲ್ಲಿ ಸಾಧಾರಣ ಕೊಟ್ಟರೆ ಒಂದು 50,000 ಕೊಡ್ಬೋದು. ಅದೇ ರೀತಿ ಇದ್ರ ಒಟ್ಟಿಗೆ ನಾನು ಬೆಂಡೆನೂ ಉಂಟು, ಖಾಲಿ ಸೌತೆ ಅಲ್ಲ, ಬೆಂಡೆ ಉಂಟು, ಭತ್ತ ಉಂಟು. ಅದೇ ರೀತಿ ನಾನು ಇದೆಲ್ಲ ಕಟಾವಾದ ನಂತರ ಮತ್ತೆ ಬೇರೆ ನಾನು ಒಂದು ವರ್ಷಕ್ಕೆ ಗದ್ದೆಯಲ್ಲಿ 3 ಬೆಳೆ ತೆಗೆದೆ, ಗದ್ದೆಯಲ್ಲಿ ಬೇಣದಲ್ಲ ಗದ್ದೆಯಲ್ಲಿ 3 ಬೆಳೆ ತೆಗೆದೆ, 2 ತೆಗೆದೆ. ಅದು ಆ ಗೊಬ್ಬರ ನಾನು ಅದು ಸಾವಯವ ಗೊಬ್ಬರ ಹೇಳಿದೆಲ್ಲ ಅದ್ರನ್ನ ಎಷ್ಟು ನಾನು ಕ್ಯಾಂಪಸ್ಟನ್ನು ಯೂಸ್ ಮಾಡ್ಕೊಳುತ್ತೆ, ಅದೇ ರೀತಿ ಬೆಳೀತಾಗಿತ್ತೆ. ನನಗೆ ಪೆನ್ಷನು 26,000 ಉಂಟು. ಅದೇ ರೀತಿಯಾಗಿ ಅದೇ ಲೆವೆಲಲ್ಲಿ ಅದೇ ಲೆವೆಲ್ನಲ್ಲೇ ಮತ್ತೆ ಇದು ಅದೇ ಲೆವೆಲ್ನಲ್ಲೇ ನನಗೆ ಇದು ಮಂತ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಅದೇ ಲೆವೆಲ್ನಲ್ಲೇ ಬರ್ತಾ ಉಂಟು. ಇದು ಅಷ್ಟೇ ಬರ್ತಾ ಉಂಟು. ಎಲ್ಲಿ ಮಾರ್ಕೆಟ್ ಎಲ್ಲಿ ಮಾಡ್ತೀರಿ? ನಾನು ಪೂರ್ತಿ ಮಾರ್ಕೆಟ್ ನಮ್ಮ ಲೋಕಲ್ ಮಾರ್ಕೆಟ್ ಭಟ್ಕಳದಲ್ಲಿ. ಯಾಕಂದರೆ ಇದು ನಾನು ಹಾಕ್ತಿರೋದೆಲ್ಲ ಜವಾರಿ, ನಾನು ಹಾಕ್ತಿರೋದೆಲ್ಲ ಇದು ಜವಾರಿ. ಇದಕ್ಕೋಸ್ಕರ ಈ ಜವಾರಿ ಭಟ್ಕಳ ಮಾರ್ಕೆಟ್ನಲ್ಲಿ ಒಳ್ಳೆ ಮಾರ್ಕೆಟ್ ಉಂಟು. ಇದು ಭಟ್ಕಳ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮಾಂಡ್ ಉಂಟು. ಒಳ್ಳೆ ಡಿಮಾಂಡ್ ಅಂದರೆ ಒಂದು ಬೆಂಡೆ ಪೀಸು 5 ರೂಪಾಯಿಗೆ ಹೋಗುತ್ತೆ, ಒಂದು ಸೌತೆಕಾಯಿ 12 ರೂಪಾಯಿಗೆ ಹೋಗುತ್ತೆ. ನನಗೆ ಬೇರೆ ಮಾರ್ಕೆಟ್ ಹುಡ್ಕೊಳ್ಬೇಕಂತ ಅವಶ್ಯಕತೆನೇ ಬರಲಿಲ್ಲ. ನಾನು ಇವತ್ತು ಮಾರ್ಕೆಟಿಗೆ ಒಂದು 300 ಸೌತೆಕಾಯಿ, ಒಂದು 100 ಬೆಂಡೆಕಾಯಿ ಹಾಕಿದ್ದೇನೆ. ಅದೇ ರೀತಿ 300 ಸೌತೆ 12 ರೂಪಾಯಿ ಅಂತ ಹೇಳಿದ್ರೆ ಸೀದಾ ಅದು. ಅದೇ ರೀತಿ ನನಗೆ ಇಲ್ಲಿ ಮಾರ್ಕೆಟ್ ಇರೋದಕ್ಕೋಸ್ಕರ ಯಾವುದೇ ಮಾರ್ಕೆಟ್ ಬೇರೆ ಕಡೆ ಹುಡುಕುವ ಅವಶ್ಯಕತೆನೇ ಬರಲಿಲ್ಲ. ಹೌದಾ? ಈಗ ಒಟ್ಟು ಎಷ್ಟೆಷ್ಟು ಬರ್ತದೆ ಅಂದಾಜು ಪ್ರತಿ ದಿವಸ? ನಾನು ಇವತ್ತು ಬೆಂಡೆಕಾಯಿ ಒಂದು 150-150ರಿಂದ ಹಾಕಿದ್ದೇನೆ. ಅದನ್ನು ಕೌಂಟ್ ಮಾಡಲಿಲ್ಲ, ಲೆಕ್ಕ ಮಾಡಲಿಲ್ಲ. ಅದು ಇವತ್ತು ಸಾಯಂಕಾಲ ಮಾರ್ಕೆಟ್ಗೆ ಹೋದ್ಮೇಲೆ ಗೊತ್ತಾಗೋದು. ಸೌತೆಕಾಯಿ ಮಾತ್ರ 350 ಹಾಕಿದ್ದೇನೆ. ಒಂದು ಸೌತೆ ಪೀಸಿಗೆ ಅದೇ 12 ರೂಪಾಯಿ ಹೋಗುತ್ತೆ. 12 ರೂಪಾಯಿಗೆ 300ರಿಂದ 350 ಇವತ್ತು ಸೌತೆಕಾಯಿ ಹಾಕಿದ್ದೇನೆ. ಅಂದಾಜು ಒಂದು ಇದು 12 ರೂಪಾಯಿ ಅಂತ ಹೇಳಿದ್ರೆ 100ಕ್ಕೆ ಸೀದಾ 1,000 ಆಯಿತು. 3,600, ಒಂದು 4,200 ರೂಪಾಯಿ ಅಪ್ರಾಕ್ಸಿಮೇಟ್. ಇವತ್ತು ನಾನು ಮಾರ್ಕೆಟ್ಗೆ ಹಾಕಿದ್ದು ಒಂದು 4,500 ರೂಪಾಯಿನೂ ತರಕಾರಿ. ಈ ರೀತಿ ಒಳ್ಳೆ ಪೀಕ್ ತರಬೇಕು ಅಂತೇಳಿದರೆ, ಒಳ್ಳೆ ಫಲ, ಒಳ್ಳೆ ಪೀಕ್ ಬರಬೇಕು ಅಂತೇಳಿದರೆ ನೀವು ಸಾವಯವ ಕೃಷಿ ಮಾಡಿದರೆ ಒಳ್ಳೆಯದು. ಸಾವಯವ ಕೃಷಿ ಮಾಡಿದರೆ ಯಾಕೆ ಒಳ್ಳೆಯದು ಅಂತೇಳಿದರೆ ಕಾಯಿಲೆಗಳು ಕಡಿಮೆ, ಖರ್ಚು ಕಡಿಮೆ. ರಾಸಾಯನಿಕ ಹಾಕಿದ್ದೇನೆ, ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂತಲ್ಲ, NPK ಹಾಕಿದ್ದೇನೆ, ಪ್ರಮಾಣ ಭಾರಿ ಕಡಿಮೆ. ಮಣ್ಣಿಗೆ ಒಂಚೂರು ಗಿಡಕ್ಕೆ ಪುಸ್ಸಪ್ ಬರಲಿಕ್ಕೋಸ್ಕರ ರಾಸಾಯನಿಕ NPK ಹಾಕಿದ್ದೀನಿ. NPK ಬಿಟ್ಟು ನಾನು ನೈಟ್ರೋಜನ್ ಸಪ್ರೇಟು, ಪೊಟ್ಯಾಶ್ ಸಪ್ರೇಟ್ ಯಾವುದೂ ಹಾಕಲಿಲ್ಲ. ನಮ್ಮಲ್ಲಿ NPK ಸುಫಲ 15-15-15 ಉಂಟು. ನಾನು NPK 15-15ಅನ್ನೇ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀನಿ. ನಾನು ಇದಷ್ಟಕ್ಕೂ ಇದು ಎಲ್ಲ ಗದ್ದೆ ಹಿಡಿದು ಎಲ್ಲದಕ್ಕೂ ಹೆಚ್ಚು ಅಂದಿದ್ರೆ ಒಂದು 50 kg NPK ತಂದು ಎಲ್ಲದಕ್ಕೂ ಹಾಕಿರ್ಬೋದು ಅಷ್ಟೇ. ಅದ್ರ ಜೊತೆಗೆ ನಾನು ಹಾಕ್ತಾ ಇರೋದು ಸಾವಯವ ಗೊಬ್ಬರ. ಸಾವಯವ ಗೊಬ್ಬರದಲ್ಲಿ ಯಾವುದಂದರೆ ನಾನು ಅದೇ ಕೋಳಿ ಗೊಬ್ಬರ, ಹಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಸುಡುಮಣ್ಣು. ಇದನ್ನು ನಾನು ಪ್ರತಿ ವರ್ಷ ಮೊದಲೇ ನಾನು ದಾಸ್ತಾನು ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ಅದರಿಂದನೇ ನಾನು ಈಗ ಈ ಗಿಡ ಈಗ ನಿಮಗೆ ತೋರಿಸಿದಂಥ ಗಿಡ ಉಂಟು, ಇದು ಇನ್ನೊಂದು 15ರಿಂದ 20 ದಿನದಲ್ಲಿ ಇದು ಲಾಸ್ಟ್ ಆಗ್ತದೆ. ನಾನು ವಾಪಸ್ ಇದಕ್ಕೆ ಅದೇ ಇದರಲ್ಲಿ ಮೇಡ್ ಬೈಣ ಅಂತೀವಿ, ಅದರಲ್ಲಿ ನಾವು ಇದೇ ಗಿಡನ, ಈ ಹಸಿರು ಗಿಡನೇ ಅದರಲ್ಲಿ ಮುಚ್ಚಿ, ಆಮೇಲೆ ಅದ್ರ ಮೇಲೆ ಕೋಳಿ ಗೊಬ್ಬರ ಹಾಕಿ, ಹಟ್ಟಿ ಗೊಬ್ಬರ ಹಾಕಿ, ಅದನ್ನು ಮಣ್ಣು ಮುಚ್ಚಿ ಅದ್ರ ಮೇಲೆ ಗಿಡ ಹಾಕ್ತೀನಿ. ವಾಪಸ್ ಮತ್ತು ಗಿಡ ನನಗೆ 1 ತಿಂಗಳೊಳಗೆ ಮತ್ತೆ ರೆಡಿ ಆಗ್ತದೆ. ಈ ಕೃಷಿಯಲ್ಲಿ ನನಗೆ ಬೇಕಾದಷ್ಟು ಖುಷಿ ಉಂಟು. ಖುಷಿ ಇರೋದಕ್ಕೋಸ್ಕರನೇ ಮಾಡ್ತೀನಿ ನಾನು. ಕೃಷಿಯಲ್ಲಿ ಇಲ್ಲ ಅಂತ ಹೇಳಿದರೆ, ನನ್ನ ಒಬ್ಬ ಗಡಿ ಭದ್ರತಾ ಪಡೆಯಿಂದ ಬಂದ ನಂತರ ನಾನು ಆರಾಮಾಗಿ ಎಲ್ಲಾದರೂ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಎಲ್ಲರೂ ಹೋಗ್ಬೋದಿತ್ತು. ನಾನು ಅದಕ್ಕೆ ಹೋಗಲಿಲ್ಲ. ನಾನು ಕೃಷಿನೇ ಮಾಡಬೇಕಂತ ನನ್ನ ಮನಸ್ಸಿನಲ್ಲಿತ್ತು. ಬಂದ ದಿವಸನಿಂದನೇ ಸ್ಟಾರ್ಟ್ ಮಾಡಿದ ನಂತರ ತಪ್ಪಿಲ್ಲ. ಈಗ ಕೃಷಿಕರಿಗೆ ನಿಮ್ಮ ಸಂದೇಶ ಏನು? ಮತ್ತು ನಿಮ್ಮ ಹಾಗೆ ಸೇವೆ ಸಲ್ಲಿಸಿ ಬಂದಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಿ? ನನ್ನಂಥ ಸೇವೆ ಸಲ್ಲಿಸಿದವರು ಕೆಲಸ ಹುಡುಕೊಳ್ತಾರೆ. ಕೆಲಸ ಸಿಗಲಿಲ್ಲ ಅಂದರೆ ಖಾಲಿ ಇರೋಕ್ಕೆ ಪ್ರಯತ್ನ ಪಡಬೇಡಿ. ಅವ್ರದ್ದು ಮನೆಯವ್ರದ್ದೇ ಆದರೂ ಗದ್ದೆಯಲ್ಲಿ ಒಂದು ಸ್ವಲ್ಪ ಗದ್ದೆ ಇದ್ದರೂ 15 ಗುಂಟೆ ಇದ್ದರೂ ಸಾಕಾಗತ್ತೆ. ಅದ್ರಲ್ಲಿ ತನ್ನದೇ ಆದ ಕೃಷಿ ಮಾಡಿ. ಕೆಲಸ ಸಿಕ್ಕಿದ್ರೆ ಸರಿ. ಯಾರಿದ್ರು ಕೆಲಸಕ್ಕಾಗಿ ಹೋರಾಡ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿದ್ರೆ ಸರಿ. ಇದರಲ್ಲೇ ಪ್ರತಿ ತಿಂಗಳ
ಲಾಭ ಬರ್ತದೆ, ಒಂದು ಸಲ ಬಂದರೆ ಬರ್ಬೋದು ಲಾಭ, ಹೆವಿ ಬರ್ತದೆ. ಅದು ಎವರೇಜ್ನಲ್ಲಿ ಅದು ಸರಿಯಾಗುತ್ತೆ. ಅದಕ್ಕೆ ಕೃಷಿಯಲ್ಲಿ ನನಗೆ ಎವರೇಜ್ನಲ್ಲಿ ಸರಿಯಾಗುತ್ತೆ. ಅದಕ್ಕೋಸ್ಕರ ನನ್ನ ಒಟ್ಟಿಗೆ ಯಾರೇ ಸೈನಿಕರು, ಯಾರು ಗಡಿ ಭದ್ರತೆ ಪಡೆ ಇರ್ಬೋದು, ಆರ್ಮಿ, ನೇವಿ, ಏರ್ಫೋರ್ಸ್ ಯಾರೇ ಇರ್ಬೋದು, ಮನೆ ಬಂದು ಕೆಲಸ ಸಿಗಲಿಲ್ಲ ಅಂದರೆ ತಮ್ಮ ಕೃಷಿ ಮಾಡ್ಬೋದು ಅಂತ, ಕೃಷಿಯಲ್ಲಿ ಉತ್ಪನ್ನ ಉಂಟು ಅಂತ ನನ್ನ ರಿಟೈರ್ಡ್ ಆದ ಎಲ್ಲ ಸೈನಿಕರಿಗೆ ಹಿಡಿದು, ಆಮೇಲೆ ಎಲ್ಲ BSF ಸೈನಿಕರಿಗೆ ಹಿಡಿದು CRP ಯಾರದೇ ಇರಲಿ, ಬೆಲ್ಟ್ ಫೋರ್ಸ್ದವ್ರು ಯಾರೇ ವಾಲಂಟಿಯರ್ ರಿಟೈರ್ಡ್ ಬಂದರು, ಈ ಕೆಲಸ ತಮ್ಮ ಕೆಲಸ ಸಿಗದಿರ ಕೃಷಿ ಮಾಡ್ಬೋದು ಅಂತ ನಾನು ಬಾರಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೃಷಿಕರಿಗೆ ಹೇಳ್ತೇನೆ, ಎಲ್ಲೇ ಒಂದು ಗದ್ದೆ ಸಣ್ಣ ಜಾಗ ಇದ್ರೂ ಬಿಡಬೇಡಿ ಅಂತ. ಅದನ್ನು ಮನೆಯಲ್ಲಿರೋ ಕಳೆವನ್ನು ಕಿತ್ತು ಅದ್ರ ಬುಡಕ ಹಾಕಿ ಅದೇ ಗೊಬ್ಬರವನ್ನು ಮಾಡೋ ಆರಾಮವಾಗಿ ಸಾವಯವ ಕೃಷಿನೂ ಮಾಡ್ಬೋದು. ಅದಕ್ಕೆ ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಅಲ್ಪ ಪ್ರಮಾಣದಲ್ಲಿ ಹಾಕಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಹಾಕದೇ ಇಲ್ಲಾಂದರೆ ನಮಗೆ ಪ್ರಾಫಿಟ್ ತೆಗಿಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹಾಕಿ ಸಾವಯವ ಗೊಬ್ಬರ ಹೆಚ್ಚು ಮಾಡಿ ಕೃಷಿ ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ.